ನಮ್ಮ ಜೀವನನೇ ಸೋದೋಗಿದೆ. ಅಟ್ಲೀಸ್ಟ್ ಈ ಗಾಡಿದು ಟೈರ್ ಆದರೂ ಸೋದೋಗ್ಬಾರ್ದು ಅಂತ ಹೊಸದಾಗ್ತಾರೆ. ನೆಗೋಷಿಯೇಟ್ ಮಾಡೋಣ. ಆ ನೆಗೋಷಿಯೇಟ್ ಮಾಡೋದು ಟ್ರಿಕ್ಸ್ ನ ಆಕ್ಸ್ ನ. ಆಮೇಲೆ ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಮಾಮ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ತಾತ, ನಮ್ದು ಗೈಸ್ ನೋಡಿ ನಮ್ಮ ಹುಡುಗೊಂದು ನಿಂಜ, ನಮ್ಮ ಅಂಜ ಎಲ್ಲ ಹೋಗೋನೆ ಎಲ್ಲ. ಇಂಟರ್ಕಾಮ್ ಓಕೆ. How much for this intercom? This one will be around 13,000. Okay. ಫೈಲ್ ಪ್ರೈಸ್ ಹೇಳಿ ಸರ್. ಸರ್ ನಾವು ಇಲ್ಲಿ ರೆಗ್ಯುಲರ್ ನಮ್ದೆಲ್ಲ ಗಾಡಿ ಲೈಫ್ ಬರೋದು. ನಮ್ಮ ಅಣ್ಣನೇ ಸಜೆಸ್ಟ್ ಮಾಡಿದ್ದು ಇಲ್ಲಿ ಬರೋಕ್ಕೆ. ಸೊ ಅದಕ್ಕೆ ಇಲ್ಲಿ ಬರ್ತಾ ಇದೆ. ಬೇರೆ ಎಲ್ಲ ಎಲ್ಲೂ ಹೋಗಿಲ್ಲ. ಈ ಹುಡುಗಿ ಹುಡ್ಕೋದನ್ನ ಹಿಂಗೆ ನೋಡ್ಕೊಂಡು ನೀಟಾಗಿ ಹುಡುಕ್ತೀವಿ. ಎಲ್ಲಿ ಪಾಕೆಟ್ನ ಸೋದಿಸ್ತಾಳ, ಇಲ್ಲಾಂದ್ರೆ ಇದನ್ನು ಸೋದಿಸ್ತಾಳ. ಪ್ರೀತಿ ಹಂಚೋನು ಸೂಪರ್ ಹ್ಯೂಮನ್. Hello everyone, welcome back to the Roaming Raw YouTube channel. Guys, ಇವತ್ತು ನಾವಿರೋದು JC Road. JC Road ಅಲ್ಲಿ ಏನಕ್ಕಂದ್ರೆ ನಮ್ಮ ವಾಯ್ಸ್ ಅಲ್ಲೇ ಬಂದಿರಿ. ಸ್ವಲ್ಪ ಟೈರ್ ಹಾಕ್ಸ್ಕೊಳ್ಳೋಣ ಅಂತ. ಟೈರ್ ಬೇರೆ ಕಡೆ ಹಾಕ್ಸಿದ್ರೆ ನಾವು ಹಾಕ್ತಾರೆ ಅಂತ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಿ. ನಮ್ಮ ಜೀವನನೇ ಸೋದಾಗಿದೆ. ಅಟ್ಲೀಸ್ಟ್ ಈ ಗಾಡಿದು ಟೈರ್ ಆದರೂ ಸೋದೋಗ್ಬಾರ್ದು ಅಂತ. ಫಸ್ಟ್ ಟೈಮ್ ಬ್ಲಾಗ್ ಅಲ್ಲೇ ನಿಮ್ಗೆ ದಸರಾ ಬ್ಲಾಗ್ ಅಲ್ಲೇ ಪಾಪ ನಿಮ್ಮ ಹಳೆ ಡೌನ್ ಎಲ್ಲ ಗ್ಯಾಪ್ಸ್ಕೊಂಡ್ಬಿಟ್ಟಿದೆ. ಇವಾಗ ತಿರ್ಗಾ ಜೀವನದ ಬಗ್ಗೆ ಪಾಠ ಹೇಳ್ಕೊಳಕ್ ಬಂದವ್ರೆ ಗೈಸ್. ಇವನಂತರ ಯಾರು ನಮ್ದೇ ಸೋದೋಗಿದ್ರು ನಮ್ಗೆ ಇಷ್ಟ ಆದ್ರು. ಸೋದೋಗಿದ್ರು ಪರವಾಗಿಲ್ಲ, ನಮ್ದು ಇಷ್ಟ ಆಗಿರೋದಂತೂ ಸವಿಯಕ್ಕೆ ಬಿಡಬಾರ್ದು. ಆಯ್ತಾ? ಅರ್ಥ ಆಗತ್ತಷ್ಟು ನೆಗೋಷಿಯೇಟ್ ಮಾಡೋಣ. ಆ ನೆಗೋಷಿಯೇಟ್ ಮಾಡೋದು ಟ್ರಿಕ್ಸ್ ನ ಆಕ್ಸ್ ನ. ಇವಾಗ ಅವ್ನು ಮುಂದೆ ಹೋದ್ರೆ ಅಂಗಡಿ ಮುಂದೆ ಅವ್ನು ಹೇಳ್ತಾನೆ ಸರ್ 3 ಅಂತಾನೆ, ಇಲ್ಲ 3-4 ಏನೋ ಹೇಳ್ತಾನೆ. ನಾವು ಸುಮ್ಮನೆ ಅಣ್ಣ ನಮ್ದೇ ಒಂದು ಫ್ರೆಂಡ್ ಅಂಗಡಿ ಇದೆ, ಅಂಗಡಿ ನಾರ್ಮಲ್ ಸಣ್ಣದ ಅಂಗಡಿ ಕೂಡ ಎಷ್ಟು ಕೊಡ್ತಾನೆ ಅಂತ ಕೇಳ್ಬಿಟ್ಟು ಅವ್ನ ಮುಂದೆ ನೋಡಿ ಅಣ್ಣ ಎಷ್ಟು ಅವನೇ ಎಷ್ಟು ಹೇಳ್ತಾನೆ ನೆಗೋಷಿಯೇಟ್ ಮಾಡಿ. ಅವ್ನು ದೂರ ಇದೆ ಅಂಗಡಿ, ಅದಕ್ಕೆ ನಮ್ಮ JC Road ಹತ್ರ ಇರೋದ್ರಿಂದ ಬಂದಿದ್ದೀರಿ. ಆಮೇಲೆ ಮಚ್ಚ ಆಮೇಲೆ ಇನ್ನೊಂದೇನು ಗೊತ್ತಾ ಇವ್ರಿಗೆಲ್ಲ, ಅಣ್ಣ ನಮ್ಮ ಅಣ್ಣನೂ ಹಾಕ್ಸಿದಿಲ್ಲ, ನಮ್ಮ ಅಪ್ಪನೂ ಹಾಕ್ಸಿದಿಲ್ಲ, ನಮ್ಮ ಮಾಮನೂ ಹಾಕ್ಸಿದಿಲ್ಲ, ನಮ್ದು ಟೈರ್ ಎಲ್ಲ ಹಾಕ್ಸೋದು ಇಲ್ಲಿ ಇದೆ ಕಾಂತಾನೆ. ನಮ್ ಇಡೀ ಕಾಂತನ್ ಬರೋದೇ ಸ್ಕಿಲ್, ದೇಸಿ ಸ್ಕಿಲ್. ನನಗೆ ಇನ್ನೂ 5 ಟೈರ್ ಬೇಕು. ಆಮೇಲೆ ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಮಾಮ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ತಾತ, ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಮಾಮ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ತಾತ, ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಮಾಮ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ತಾತ. ನಮ್ಮ ತಾತನ ಸ್ಟೆಪ್ನೂ ಇಲ್ಲೇ ತಂದಿರ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಸೊ ಮತ್ತೆ ಹಿಂಗೆ ಹೇಳಿದ್ರೆ ಸ್ವಲ್ಪ ಓಕೆ ನಮ್ಮ ಮಳೆ ಅನ್ಕೊಂತಾನೆ. ಸೊ ಹಿಂಗೆ ಹೇಳೋಣ ನಮ್ಮ ತಾತ ಎಲ್ಲ ಇಲ್ಲೇ ಬರ್ತಾ ಇದ್ದಾನ ಅಂತ ಸ್ವಲ್ಪ ಅಂದ್ರೆ ಇಲ್ಲ ಇಲ್ಲಿ ಸ್ವಲ್ಪ ಫನ್ ಆಗಿ ಹೇಳ್ತೀವಿ. ಅಲ್ಲಿ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ರಿಯಲ್ ಆಗಿ ನಾಟಕ ಮಾಡೋದು. 50 ಪೈಸೆ ಆಕ್ಟಿಂಗ್ ಮಾಡ್ತೀವಿ ನೋಡಿ ನೋಡಿ ಎಷ್ಟಕ್ಕೆ ಹಾಕ್ತೀವಿ. ಆಮೇಲೆ ನೆಗೋಷಿಯೇಟ್ ಮಾಡೋದು ಎಲ್ಲ ಸ್ಕಿಲ್ಸ್ ನಾವು ಹೇಳ್ಕೊಡ್ತೀವಿ. ಮತ್ತೆ ಅವ್ನಿಗಳಿಗೆ ಇವಾಗ 2.8 ಹೇಳ್ತಾದ್ರೆ ನಾವು ಏಕ್ದಮ್ಮು ಅವನಿಗೆ ನಾವು ಕೌಂಟರ್ ಆಫರ್ ಮಾಡಕ್ಕೆ ಹೋಗ್ಬಾರ್ದು. ಫಸ್ಟ್ ಕೌಂಟರ್ ಆಫರ್ ಲಾಸ್ಟಲ್ಲಿ ಬರಬೇಕು. ಅವ್ನು ಇವಾಗ 3 ಅಂತ ಅಂದರೆ ಅವ್ನು ಹೇಳ್ತಾನೆ ಅಣ್ಣ ಇಷ್ಟು ನಾವು ಡೈರೆಕ್ಟ್ ಅವ್ನು 3,000 ಹೇಳಿದ್ರೆ ನಾವು 2.8 ಕೊಡಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ನೀವು ಎಷ್ಟು ಕೊಡ್ತೀರಾ ಅದ್ರ ಮೇಲೆ ಒಂದು ಆಫರು, ಅದ್ರ ಮೇಲೆ ನಿಮಗೂ ಬೇಡ ನಮಗೂ ಬೇಡ ಅಂತ ನಮ್ಮ ರೇಟಿಗೆ ಬರ್ತೀವಿ. ಆಯ್ತಾ? ಇದು ನಮ್ಮ ಮ್ಯಾಕ್ಸ್. ಬನ್ನಿ ನೋಡೋಣ ಡೀಲ್ ಬನ್ನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಸರ್ ಸೊ ಪ್ರೈಸ್ ಏನು ವೇರಿ ಆಗ್ತಾ ಇರುತ್ತೆ ಅವಾಗ ಇಲ್ಲ ಹೇಗಿದ್ದು ಪ್ರೈಸ್ ಚೇಂಜಸ್ಸು? ಅಂದರೆ ಮಂತ್ಲಿನ ಮಾರ್ಕೆಟ್ ಹೇಗೆ ಚೇಂಜ್ ಆಗ್ತಿರೋ ಪ್ರೈಸಸ್? ಓಕೆ, ನಾವು ಈಗಲೇ ಸರ್ ರೆಗ್ಯುಲರ್ ಇಲ್ಲೇ ಬರೋದು. ಲಾಸ್ಟ್ ಬಂದಾಗ ಬೇರೆ ಯಾರು ಇದ್ರು. ಮಚ್ಚ ನಿಮ್ಮ ಫ್ರೆಂಡ್ ಇಲ್ಲೇ ಎಲ್ಲ ಮಾಡ್ತಿದ್ದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿಂಜಾಗೆಲ್ಲ ಇಲ್ಲಿ ಆಕ್ಷನ್. ನಿಂಜಾ GT ನಿಂಜಾ ಮಂಜಾ ಗೈಸ್ ನೋಡಿ ನಮ್ಮ ಹುಡುಗೊಂದು ನಿಂಜ, ನಮ್ಮ ಮಂಜ ಎಲ್ಲ ಹೋಗೋನೆ. ಎಲ್ಲ ನಿಮ್ಮ ಮಂಜ ಅಣ್ಣ ಸಖತ್ ಆಕ್ಟಿಂಗ್. ಲಾಲ್ಬಾಗೆ ನಮ್ದು ಗೈಸ್. ನಮಗೆ ಗೊತ್ತಿರಂಗೆ ಇವರು ನೆಗೋಷಿಯೇಟ್ ಮಾಡಲ್ಲ ಅಂತ ಇವರೆಲ್ಲ ಪ್ರಾಪರ್ ಸಿಸ್ಟಮ್ ವೈಸ್ ನಡೀತದೆ. ಫೈಲ್ ಪ್ರೈಸ್ ಹೇಳಿ ಸರ್. ಸರ್ ನಾವು ಇಲ್ಲಿ ರೆಗ್ಯುಲರ್ ನಮ್ದೆಲ್ಲ ಗಾಡಿ ಲೈಫ್ ಬರೋದು. ನಮ್ಮ ಅಣ್ಣನೇ ಸಜೆಸ್ಟ್ ಮಾಡಿದ್ದು ಇಲ್ಲಿ ಬರೋಕ್ಕೆ. ಅದಕ್ಕೆ ಇಲ್ಲಿ ಬರ್ತಾ ಇದೆ. ಬೇರೆ ಎಲ್ಲ ಎಲ್ಲೂ ಹೋಗಿಲ್ಲ. ಅದ್ರ ಮೇಲೆ ಏನು ಡಿಸ್ಕೌಂಟ್ ಆಗಲ್ವಾ ನಿಮ್ಮದು? ಡಿಸ್ಕೌಂಟ್ ಮಾಡೋದಿಲ್ಲ. ಓಕೆ ಸರ್ ನಾವು ಬರ್ತೀವಿ, ವಾಪಸ್ ಬರ್ತೀರಿ. ಮಾತಾಡ ಡೇ. Just miss bro. ಯಾವ್ದಿದೆ?
ಅಂಕಲ್ ಎಂಟ್ರೆಸ್ಟ್ ಕಳೆ ಬೀಜ ತಿನ್ನೋದ್ರಲ್ಲಿದ್ದಾರೆ ಹೇಳ್ತಲ್ಲ. ಅಂಕಲ್ ವ್ಯಾಪಾರ ಮಾಡೋಕ್ಕಿಂತ ಕಳೆ ಬೀಜ ತಿನ್ನೋದ್ರಲ್ಲಿ ತುಂಬ ಹೆಂಗಾಗ್ಬಿಟ್ಟಿದೆ ಅಂದರೆ ಗರ್ಲ್ ಫ್ರೆಂಡ್ ಸಿಕ್ಬಿಟ್ಟಿರೋಣ. ಇಲ್ಲಿ ನಮ್ಮ ಜಿಂಗ ಸರ್ಕಸ್ ಮಾಡ್ತಿದ್ದಾರೆ. ಹಂಗೆ ಕೆಳಗಡೆ ಬಿಟ್ಬಿಡೋದು. ಹಂಗೆ ಆಯ್ತು ಅಂದರೆ ಎದ್ದೋಗ್ಬೇಕು. BBMP ಬರ್ಬೇಕು ಎತ್ತಕ್ಕೆ ನಿಮಗೆ. ನೋಡಿ ಗೈಸ್, ಇಷ್ಟೆಲ್ಲ ಸ್ಟ್ರಗಲ್ ಇದೆ ಒಂದು ಹುಡುಗ ಟೈರ್ ಹಾಕ್ಸಕ್ಕೆ. ಒಂದು ಗರ್ಲ್ ಫ್ರೆಂಡ್ಗೂ ಇಷ್ಟು ನೀಟಾಗಿ ಹುಡುಕಿದಾರೋ ಇಲ್ಲಿ ಗೊತ್ತಿಲ್ಲ ಟೈರ್. ಅದೇ ಮೆನ್ಸ್ ಅಂತ ಹೇಳ್ತಾರಲ್ಲ. ನೀನು ರಶ್ಮಿಕಾ ಮಂದಾನ ಹುಡುಕ್ತಾ ಇದೆಯಾ? ಅವ್ರು ಕೊಡ್ತಾ ಇರೋದು ನಿನಗೆ ಟಿಫಿನ್ ಕಿಟ್ಟಿ. ಯಾಕೆ ಜನರೇ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಟೈರ್ ಸಮಾನ ಹೇಳೋ ಮಚ್ಚ, ಒಂದು ಗರ್ಲ್ ಫ್ರೆಂಡ್ ಚೆನ್ನಾಗಿರೋದು ಹುಡುಕಿದ್ರೆ ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಕಿರೋದು. ಆದ್ರೆ ಹುಡುಗರಿಗೆ ಅದೇ ಹೇಳಲ್ವಾ, ಇದರಲ್ಲಿ ಟೈರ್ ಹುಡುಕಂಗೆ ಗರ್ಲ್ ಫ್ರೆಂಡ್ಗೂ ಅಷ್ಟು ಎಲ್ಲ ಲಾಕ್ ಪಾಕೆಟ್ ಯಾವಾಗ ತೋರಿಸ್ತಾರೆ. ಮಚ್ಚ ಹಿಂಗ ಹೋಗೋಣ ವಾಪ. ತಿರ್ಗಾ ನೀನು ಇಲ್ಲೇನೋ ಎಗ್ರಿ ಬಿಡ್ತೀಯ, ನೀನು ಒಂಟೆ ಕಾಲು. ಸರ್ ನೀನು ಹೋಗ್ಬೋದು, ಆ ಎಡ್ಜಿಂದ ಹೊಡಿಬೋದು. ಅಭಿ ಮಜಾ ಆಗನ್ನ ಬಿಡು. ಹೊಡಿತಾನ ಮಚ್ಚ. ಗೈಸ್ ಫನ್ ಬರುತ್ತೆ ಇವಾಗ. ಫನ್ ಮಾಡೋಣ ಗೈಸ್. ಇವಾಗ ನಮ್ಮ ಪ್ಲಾನ್ ಏನಂದ್ರೆ ಇದ್ರ ಮೇಲೆ ನಾನು ಕುತ್ಕೊಂತೀನಂತೆ, ಕಳ್ಕೊಂಡ್ಬಿಡ್ತಾನಂತೆ. ಮಾಡೋಣ. ಯಾರು ಕೇಳು ಮಚ್ಚ, ಆಮೇಲೆ ಕಳ್ಳ ಅಂದ್ಬಿಟ್ಟವ್ರು. ಅಣ್ಣ ಅವ್ನು ರೋಡ್ ಹುಡ್ಕೊಂಡ್ ಬರ್ತೀರಣ್ಣ, ಬಾ ಮಾಡೋಣ. ಹಿಂಗೆ ತಳ್ಕೊ, ಇಲ್ಲಿವರೆಗೂ ಬಾ ಹೇಳ್ತೀನಿ. ಇಲ್ಲಿ ಬಾ, ಬಾರೋ ಮಚ್ಚ, ಇಲ್ಲಿಗೆ ಬಾರೋ ಗೈಸ್. ಮಜಾ ಇಲ್ಲಿ ಟಚ್ ಆಗೋದು ಹುಷಾರು. ಅಣ್ಣ ಇನ್ನು ಏನೋ ಬೇಕಣ್ಣ. ಪೊಲೀಸ್ ಎಲ್ಲರೂ ಕೈಟಲ್ಲಿ ಹೋಗೋದು ನೋಡಿದ್ದೀರಾ? ಏರೋಪ್ಲೇನ್ ಅಲ್ಲಿ ಹೋಗಿರೋದು ಗಾಡಿ. ಇದು JC ರೋಡ್. ಇದು ನಮ್ಮ JC ಗಾಡಿ. ನೀನ್ ಕುತ್ಕೊಂಡು ನಾನು ಹೇಳ್ತೀನಿ ಮಚ್ಚ, ನಿನ್ಗೋ ರೈಡ್ ಮಚ್ಚ, ನಿನ್ಗೋ ಎಕ್ಸ್ಪೀರಿಯನ್ಸ್ ಕೊಡ್ಸಲ್ಲ. ಮಜಾ ಇತ್ತು. ನಾನು ಹೇಳ್ತೀನಿ ಕುತ್ಕೋ ಮಚ್ಚ. ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಗಲ್ಲ, ಬಾ ಹೇಳ್ತೀನಿ. ಇಡೀ GDP ರನ್ ಆಗ್ತದ್ರೆ ಇದರಿಂದ. ಬಾ ಹೇಳ್ತೀನಿ. ಕುತ್ಕೋ ಮಚ್ಚ, ಕುತ್ಕೊಳ್ಳೋ, ಟೆನ್ಷನ್ ತಗೊಂಬೇಡ, ಕುತ್ಕೋ. ಅಣ್ಣ ಒಂದು ರೈಡ್ ಹೋಗಿ ಬರ್ತೀರಿ. ಕುತ್ಕೋ, ಇಲ್ಲಿ ಕುತ್ಕೋ ಹೇಳ್ತೀನಿ. ಹಾ ಬಾಯ್ ಅನ್ಬಿಡಿ ಎಲ್ಲರಿಗೂ. ಅಣ್ಣ ಬಾಯ್ ಏನೋ, ಅಣ್ಣ ಬಾಯ್. ಏನ ಮಚ್ಚ ಹೆಂಗಿದೆ? ಹಾ ಪೊಲೀಸ್ ಹತ್ರ ಹೋಗ್ಬಿಟ್ಟು ಹಾಕೊಡ್ತೀನಿ ಇರೋ. ಪೊಲೀಸ್ ಮುಂದೆನೆ ಕೊಟ್ಬಿಡ್ತೀನಿ ನಿನಗೆ. ನಿಮ್ಮ ಅಮ್ಮ ನೋಡಿದ್ರೆ ಏನೋ ಬರೋಣ ಹಿಂಗೋಗ. ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ. ಹೆಂಗಿತ್ತು ಮಚಾರ ಇಡು. ಬಾ ಗಾಡಿ ಪಾಪ ಅಲ್ಲಿ ಯಾರ್ದಿತ್ತು ಅವ್ರದ್ದು ಇಟ್ಬಿಡೋಣ, ತೊಂದರೆ ಮಾಡೋಣ ಬೇಡ. ಹೊಡಿ ಹೇಳ್ತೀನಿ. ಯಾರೋ ಕಿಪ್ಪಿ ಮಾತಾಡ್ದಂಗಿದೆಯಲ್ಲೋ. ಜನರೇ ನೀವು ಯೋಚನೆ ಮಾಡ್ತಾ ಇರೋದು ಹಾಗೆ, ಓಕೆನಾ? ಮಚ್ಚ
ಒಳ್ಳೆ ಪೈಸಾ ವಸೂಲು ಬಾ. ಎಂತೂ ಕಳೆ ಬೀಜ ಹುಡುಕಿ ತೊಗೊಂಡಿದ್ದೀರಿ, ಟೆಂಪ್ಟಿಂಗ್ ಇದು ಅಂತೂ. ಅಣ್ಣ ಆಯ್ತು ನೋಡಿ ಗೈಸ್, ಇಲ್ಲಿ ದೋಸೆಗಳಲ್ಲಿ ಏನು ತಿನ್ನೋಕ್ಕಾಗಲ್ಲ. ಅಣ್ಣ ಮಾಡಿದ್ದೀನಿ, ಏನು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಕೆಜಿ ಬಾಳೆಹಣ್ಣು ತೊಗೊಂಡಿದ್ದೀವಿ. ಇದೇ ನಮ್ಮ ಊಟ. ಇಲ್ಲಿಂದ ಇದಕ್ಕೆಲ್ಲ ಟೈರೆಲ್ಲ ಮುಗಿಸ್ಕೊಂಡು ಎಲ್ಲರೂ ಒಳ್ಳೆ ಲಂಚ್ ತಿನ್ನೋಣ. ಸೊ ಅಲ್ಲಿವರೆಗೂ ಸೊ ನನಗೆ ಇಲ್ಲಿಂದು ಇದೊಂದೇ ಮಚ ಕ್ಲೀನ್ ಅಂತ ಅನ್ಸಿದ್ದೀನಿ ತಗೊಳಕ್ಕೆ. ತಗೋ 1 ಕೆಜಿ ತಗೊಂಡಿದ್ದೀನಿ. ಪ್ರೆಸ್ ಮಾಡಿ ಏಯ್ ಯಾರೇ ರೇ ಎರಡೇ ಇದಕ್ಕೆ ಬಂದು ನೋಡಿ ಬಾಳೆಹಣ್ಣು ಸುಳ್ಳು ಹೇಳ್ಕೊಡ್ತವನೆ ಹೆಂಗ ಮಚ. ಇದೊಂದೇ ಹೈಜಿನಿಕ್ ಅಂತ ಅನ್ಸಿದ್ದು ಇಲ್ಲಿ. ಸೊ ಬಾಳೆಹಣ್ಣು ತಿಂದು ಆಮೇಲೆ ನಮ್ಮದು ಕಳೆ ಬೀಜ ಅದೇ ಹೊರಗಡೆಯಿಂದ ಇದು ಕೈಲಿ ಇಟ್ಕೊಂಡ್ರೆ ಬೇಗ ಖಾಲಿ ಆಗುತ್ತಂತ ಅದಕ್ಕೆ ಜೋಬಲ್ಲಿ ಹಾಕೊಂಡು ಒಂದೊಂದೇ ಟೈಮ್ ಪಾಸ್. ಸೊ ಗೈಸ್ ಫೈನಲಿ ಒಂದು ಟೈರ್ ಕನ್ಫರ್ಮ್ ಮಾಡಿದ್ದೀರಿ. ನಮ್ಮ ಹುಡುಗ ಮಾತಾಡ್ಬಿಟ್ಟು ಸರ್ ಇವಾಗ ಗುಡ್ ನೇಮ್ Sir, ನರೇಶ್ ಅಂತ. we have pan-India variant. ಓಕೆ So you can, if there is any fault, there is no faults in the CA tire. If there is any fault, you can claim this anywhere in India. ಶೂರ್. ಓಕೆ ಸೊ ಗೈಸ್ ಫೈನಲಿ ಫೈನಲಿ ಒಂದು ಹೆಣ್ಣು ಹುಡ್ಕಕ್ಕೂ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಏನೋ ಏನೋ ಮಚ್ಚ ಏನೋ ಒಂದು ಹೆಣ್ಣು ಹುಡ್ಕಕ್ಕೂ ಇಷ್ಟು ಕಷ್ಟ ಆಗ್ತೈತೆ ಏನೋ ಹೆಣ್ಣು ಹುಡುಕಿದ್ದೀವಿ. ಹಾಂ ಈ ಹುಡುಗಿ ಹುಡ್ಕೋದನ್ನ ಹಿಂಗೆ ನೋಡ್ಕೊಂಡು ನೀಟಾಗಿ ಹುಡುಕ್ತಿವಿ. ಎಲ್ಲಿ ಪಾಕೆಟ್ನ ಸೋದಿಸ್ತಾಳ ಅಂದ್ರೆ ಇದನ್ನು ಸೋದಿಸ್ತಾಳ, ಅದನ್ನ ನೋಡ್ಕೊಂಡು ಒಳ್ಳೆ ಟೈರ್ ಸಿಕ್ಕಿದೆ. Sir, will they be fitting all the mics and everything here itself for motor vlogging, everything? Yeah, we can do that. Okay. So how much? We can fix it and give you, not a problem. Fix it, okay. Even the mic will be yours itself or how? Yeah. Mic, okay. How much does it cost for this? This is actually the intercom. This is not for the board. Intercom, okay. Intercom system. How much for this intercom? This one will be around 13,000. 13,000, okay. Sena. 15,000. Yeah. Sena. Okay. Brand called Sena. So that is the least or what? No, least thing is starting from 2,900. 2,900, okay. So how distance will it be this, the radius? This will be around 2 kilometers. 2 kilometers, okay. This is one. Okay. Sena B20 Image Communication System. Okay. So we have proper for vlogging, motor vlogging, everything proper setup we have. Okay. So ಎಲ್ಲ ಒಂದು ಮೋಟೋ ವ್ಲಾಗರ್ಸ್ಗೆ ಒಂದು ಹಾಟ್ಸ್ಪಾಟ್ ಅಂತ ಹೇಳ್ಬೋದು. ಕ್ರೇಜ್ ಆಗಿದೆ ಜಾಗ. ಜಾಕೆಟ್ಸ್ ಇಂದ ಹಿಡಿದು ಫೈಬರ್, ಕಾರ್ಬನ್ ಫೈಬರ್ ಹೆಲ್ಮೆಟ್ಸ್ ನೋಡ್ಬೋದು. ಕ್ರೇಜಿ. ಎವೆನ್ ಅಂತ ಹೇಳ್ಬೋದು. ಫೈನಲಿ ಏನೋ ವರುಣ್, ಈ ಹುಡುಗಿರು ಶಾಪಿಂಗ್ ಮಾಡಲ್ವಾ ಗೈಸ್? ಹುಡುಗಿರು ಶಾಪಿಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ಶಾಪಿಂಗ್ ಮಾಡ್ಕೊಂಡು ಬೆಳಿಗ್ಗೆ ಮಧ್ಯಾಹ್ನ 11 ಗಂಟೆನ ಅಲ್ಲ 2 o'clock ಬಂದಿದ್ದು. ಏನಿಷ್ಟು ಒಂದು 7:30 2 o'clock ಬಂದಿದ್ದು. 7:30 ಈ ಹುಡುಗಿರು ಕಮರ್ಷಿಯಲ್ ಸ್ಟ್ರೀಟು, ಆಮೇಲೆ ಎಲ್ಲಿ MG ರೋಡು ಆ ಕಡೆ ಎಲ್ಲ ಕಮರ್ಷಿಯಲ್ ಸ್ಟ್ರೀಟು ಸ್ಯಾರಿ ಶಾಪಿಂಗ್ ಹೋದ್ರೆ ಹಿಂಗೆ 5 hours ಮಾಡ್ತಾರೆ. ನಾವು ಅದೇ ಥರ ಶಾಪಿಂಗ್ ಮಾಡಿಕೊಂಡು ಗಾಡಿ ಸ್ವಲ್ಪ ಏನೋ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಸ್ಬೇಕಾಯ್ತು, ಅದೆಲ್ಲ ಮಾಡಿಸ್ಕೊಂಡು ಇವಾಗ 7 o'clock ವೈಂಡ್ ಅಪ್ ಮಾಡ್ತೀವಿ ನಮ್ಮ ಶಾಪಿಂಗು, ಮೋಟೋ ಶಾಪಿಂಗು. ಸೊ ಗೈಸ್ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಕ್ರೇಜಾಗಿ ನೀವು ನಕ್ಕಿ ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್. ಶಾಬಾಕೆ ಟಾಟಾ, ಬಾಯ್ ಬಾಯ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.